ಮಾಧ್ಯಮ ಶಾಸ್ತ್ರಿಗೆ ನಮಸ್ಕಾರ. ಈ ದಿನ ನಾವು ಇಮ್ಮಡಿ ಪುಲಕೇಶಿ ಹೋರಾಟ ಸಮಿತಿಯ ಅಧ್ಯಕ್ಷರು ಗೋಪಾಲ್ ಅಂತ. ಈ ದಿನ ವಿಶೇಷ ಏನಂದರೆ, ಇಲ್ಲಿ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವ ಈ ಭಾಗದ ಎಲ್ಲ ಸಮುದಾಯದ ಎಲ್ಲ ಮುಖಂಡರು ಸೇರಿ ನಾಡಪ್ರಭು ಕೆಂಪೇಗೌಡ ಉತ್ಸವ ಆಚರಣಾ ಸಮಿತಿ ಅಂತ ಇಲ್ಲಿ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಕಳೆದ 16 ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದಾರೆ. ಅದೇ ರೀತಿ ಇವತ್ತು ಸಹ ನಾಡಪ್ರಭು ಕೆಂಪೇಗೌಡರ ಒಂದು ಉತ್ಸವ ಮೂರ್ತಿಯೊಂದಿಗೆ ಒಂದು ಭವ್ಯವಾದ ಮೆರವಣಿಗೆ ಬಂದು ಈ ನಾಕ್ಷತ್ರಹಳ್ಳಿ ಗ್ರಾಮದ ಸರ್ಕಲ್ನಲ್ಲಿ ಒಂದು ಸಮಾವೇಶಗೊಂಡು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ. ಒಕ್ಕಲಿಗ ಸಮುದಾಯದ ಏಕೈಕ ಹಬ್ಬ ಅಂತ ಹೇಳಿದರೆ ಅದು ಕೆಂಪೇಗೌಡರ ಜಯಂತಿ ಅನ್ನೋದನ್ನು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದರೆ ಈ ಒಂದು ಸಮುದಾಯಕ್ಕೆ ಸೀಮಿತವಾದಂಥ ಆಚರಣೆಗಳಿಲ್ಲ. ಈ ಸಮುದಾಯದ ಎಲ್ಲ ಜನ ಒಂದು ಕಡೆ ಸೇರಿಕೊಳ್ಳುವಂಥ ಒಂದು ಸನ್ನಿವೇಶಗಳು ಇದುವರೆಗೂ ಇರಲಿಲ್ಲ. ಆದರೆ ನಾಡಪ್ರಭು ಕೆಂಪೇಗೌಡರ ಆಚರಣೆಯನ್ನು ಜಯಂತಿಯನ್ನು ಆಚರಣೆ ಮಾಡೋದ್ರ ಮುಖಾಂತರ ಈ ಸಮುದಾಯದ ಎಲ್ಲ ಜನ ಒಂದು ಕಡೆ ಸೇರುವಂಥ ಒಂದು ಅವಕಾಶ ಸಿಕ್ಕಿದೆ. ಹಾಗಾಗಿ ಕೆಂಪೇಗೌಡರ ಜಯಂತಿ ಅನ್ನೋದು ಈ ಸಮುದಾಯದ ಹಬ್ಬ ಆಗಲಿ ಆಚರಣೆ ಆಗಲಿ, ಈ ಹಬ್ಬಕ್ಕೆ ಆಚರಣೆಗೆ ಸಮುದಾಯದ ಎಲ್ಲ ಅಂದರೆ ಈ ಜಗತ್ತಿನಲ್ಲಿ ಇರ್ತಕ್ಕಂಥ ಎಲ್ಲ ಸಮಾಜವನ್ನು, ಜನಾಂಗದವರನ್ನು, ಎಲ್ಲ ಸಮುದಾಯದ ನಾಯಕರನ್ನು ಕರೆದು ನಮ್ಮ ಮನೆ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡಿ ಅವ್ರನ್ನ ಆಧರಿಸುವಂಥ ಕೆಲಸ, ಅವ್ರನ್ನ ಪ್ರೀತಿಯಿಂದ ನೋಡುವಂಥ ಕೆಲಸ ಆಗಲಿ. ಆ ಮುಖಾಂತರ ಕೆಂಪೇಗೌಡರು ಈ ಸಮುದಾಯದ ಏಕೈಕ ಐಕಾನ್ ಅನ್ನೋದನ್ನು ಜಗಜ್ಜಾಹಿರಗೊಳಿಸೋಣ ಅಂತೇಳಿ ಬಯಸ್ತೇವೆ. ಕೆಂಪೇಗೌಡ ಉತ್ಸವ ಇದನ್ನು ಚೆನ್ನಾಗಿ ಎಲ್ಲ ಕಡೆಯೂ ಈ ಥರ ನಡಿಬೇಕು. ನಾವು ಗೌಡ್ರುಗಳು ಎಲ್ಲ ಒಟ್ಟಿಗೆ ಇದ್ದೀವಿ ಅಂತ ತೋರಿಸ್ಕೊಳ್ಳೋಕ್ಕೆ ಇದೊಂದು ರೀಸನ್ ಆಗಿ, ಇದರಿಂದ ನಮ್ಮ ಲೈಫ್ ಆಗಲಿ, ನಮ್ಮ ಎಜುಕೇಷನ್ ಆಗಲಿ, ನಮ್ಮ ಇಡೀ ಸೆಕ್ಷನ್ ಹೇಗೆ ಡಿಸೈಡ್ ಆಗುತ್ತೆ ಅಂತ ನಾವು ಇದರಲ್ಲಿ ನೋಡ್ಕೊಳ್ಬೇಕು. ಇದರಲ್ಲಿ ನಾವೆಲ್ಲ ಒಟ್ಟಿಗೆ ಸೇರ್ಕೊಂಡು ಮಾಡಬೇಕು ಅಂತ ನಾವು ಕೇಳ್ಬೋದು. ಹೇಗಿರಬೇಕು ನಿಮ್ಮ ಊರು, ಹೇಗಿರಬೇಕು ನೀವು, ನಿಮ್ಮ ನಡವಳಿಕೆಗಳು, ನಿಮ್ಮ ಆಚಾರ ವಿಚಾರಗಳನ್ನು ಹೇಗೆ ಮಾಡಬೇಕು ಅಂತ ಹೇಳುವಂಥದ್ದನ್ನು ಮತ್ತೆ ಜನರಿಗೆ ಜ್ಞಾಪಕ ಮಾಡುವಂಥ ಈ ಜಯಂತಿ, ಕೆಂಪೇಗೌಡ ಜಯಂತಿ ಎಲ್ಲ ಕಡೆ ನಡೀತಾ ಇದೆ. ಇವತ್ತು ಸಂಜಯ ನಗರದಲ್ಲಿ ಕೂಡ ಭಾರಿ ಅದ್ದೂರಿಯಿಂದ ನಡೆದಿದೆ. ಈ ಉರಿ ಬಿಸಿಲಿನಲ್ಲಿ ಕೂಡ ಒಂದು ಜನ ಬೇರೆ ಬೇರೆ ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ಕಾತರಾಗಿದ್ದನ್ನು ಕಂಡಿದ್ದೇವೆ. ಪ್ರಾಯಶಃ ಇಂಥ ಕಾರ್ಯಕ್ರಮಗಳು ಎಲ್ಲ ಕಡೆ ನಡೆಯುವಂಥ ಅವಶ್ಯಕತೆ ಇದೆ. ಇಮ್ಮಡಿ ಪುಲಿಕೇಶಿ ಹೋರಾಟ ಸಮಿತಿ ಅಧ್ಯಕ್ಷ ಗೋಪಾಲ್ ಅವರ ನೇತೃತ್ವದಲ್ಲಿ ನಾಡಪ್ರಭು ಧರ್ಮಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಿತು. ಇಮ್ಮಡಿ ಪುಲಿಕೇಶಿ ಹೋರಾಟ ಸಮಿತಿ ಗೋಪಾಲ್ ಅವರ ಅಧ್ಯಕ್ಷತೆಯಲ್ಲಿ ಪ್ರತಿ ವರ್ಷವೂ ನಾಡಪ್ರಭು ಕೆಂಪೇಗೌಡ ಜಯಂತಿ ಆಚರಿಸ್ತಾ ಇದೆ. ಈ ವರ್ಷವೂ ನಾಡಪ್ರಭು ಕೆಂಪೇಗೌಡ ಜಯಂತಿಯನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಿತು. ನಾಡಪ್ರಭು ಕೆಂಪೇಗೌಡರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಪೂಜೆ ಸಲ್ಲಿಸಿ ನಂತರ ಎಲ್ಲರಿಗೂ ಸಿಹಿ ಹಂಚಲಾಯಿತು. ಮತ್ತು ನಾಡಪ್ರಭು ಕೆಂಪೇಗೌಡರು ಬೆಂಗಳೂರು ನಗರ ನಿರ್ಮಾಣದಲ್ಲಿ ನೀಡಿದ ಕೊಡುಗೆಯನ್ನು ಅಧ್ಯಕ್ಷ ಗೋಪಾಲ್ ಅವರು ಮುಕ್ತ ಕಂಠದಿಂದ ಶ್ಲಾಘಿಸಿದರು. ಈ ಸಂದರ್ಭದಲ್ಲಿ ಇಮ್ಮಡಿ ಪುಲಿಕೇಶಿ ಹೋರಾಟ ಸಮಿತಿಯ ಕುಬೇರ್ ನಾಯಕ್ ಸಹ ಇದ್ದರು ಮತ್ತು ಹಲವಾರು ಗಣ್ಯರು ಇವರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ನಾಡಪ್ರಭು ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದ ಹಲವಾರು ಗಣ್ಯರು ಭಾಗವಹಿಸಿ ನಾಡಪ್ರಭುಗಳ ಭಾವಚಿತ್ರಕ್ಕೆ ಗೌರವ ಸಲ್ಲಿಸಿದರು ಮತ್ತು ನಾಡಪ್ರಭುಗಳಿಗೆ ಜಯಕಾರ ಘೋಷಣೆ ಕೂಗಿದರು. ನಾಡಪ್ರಭುಗಳ ಜಯಂತ್ಯೋತ್ಸವ ಅಂಗವಾಗಿ ಗೋಪಾಲ್ ನೇತೃತ್ವದಲ್ಲಿ ಸಿಹಿ ಹಂಚಲಾಯಿತು ಮತ್ತು ಈ ಕಾರ್ಯಕ್ರಮ ಒಂದು ಮಾದರಿ ಕಾರ್ಯಕ್ರಮವಾಗಿ ಅವರು ಮಾಡಿದರು. ಇಮ್ಮಡಿ ಪುಲಿಕೇಶಿ ಹೋರಾಟ ಸಮಿತಿಯಿಂದ ಒಂದು ಮಾದರಿ ಕಾರ್ಯಕ್ರಮ ಆಗಿತ್ತು.